ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಜನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಈ ಸಮಯದಲ್ಲಿ ನಾವು ದೇವರನ್ನ ಆರಾಧಿಸೋಣ. ದೇವರು ನಮ್ಮ ಜೀವಿತದಲ್ಲಿ ಈ ನೂತನ ದಿನವನ್ನ ಮತ್ತೊಂದು ಆವರ್ತಿ ಕಾಣಲಿಕ್ಕೆ ಕೊಟ್ಟಂತಹ ಕೃಪೆನ ನೆನೆಸಿ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಕಣ್ಮಣಿಯಂತೆ ನಮ್ಮನ್ನ ಕಾಯುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಯಾವಾಗಲೂ ನಮ್ಮ ಕುರಿತಾಗಿ ಯೋಚಿಸುವ ಆತನಾಗಿದ್ದಾನೆ. ನಮ್ಮ ಬಲಹೀನ ಸಮಯಗಳಲ್ಲಾಗಿರ್ಬೋದು, ನಮ್ಮ ವೇದನೆಯ ಸಮಯದಲ್ಲಿ, ನಮ್ಮ ದುಃಖ ಸಮಯದಲ್ಲಿ, ಎಲ್ಲ ಸಮಯಗಳಲ್ಲೂ ನಮ್ಮ ದೇವರು ನಮ್ಮ ಜೊತೆ ಇದ್ದು ನಡೆಸುವಂತವರಾಗಿದ್ದಾರೆ. ಆತನು ನಮಗೆ ಬಲವಾಗಿದ್ದು ಖೇಡ್ಯವಾಗಿದ್ದು ನಡೆಸುವಂತ ದೇವರಾಗಿದ್ದಾರೆ. ಈ ಮುಂಜಾನೆಯ ಸಮಯದಲ್ಲಿ ಆ ದೇವರ ನಾಮವನ್ನು ನಾವು ಕೊಂಡಾಡೋಣ, ಆ ದೇವರ ನಾಮವನ್ನು ಸ್ತುತಿಸೋಣ, ಆರಾಧಿಸೋಣ. ಒಂದು ಹಾಡಿನ ಮೂಲಕವಾಗಿ ದೇವರನ್ನ ನಾವು ಆರಾಧಿಸೋಣ. ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಸ್ತೋತ್ರ ಬಲಿ ವಿಜ್ಞಾಪನೆ ಯಾವಾಗಲೂ ಅರ್ಪಿಸಬೇಕು, ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನಾತ್ಮನ ನೀಡಯ್ಯ, ಪ್ರಾರ್ಥನೆ ಮಾಡಬೇಕು. ಈ ಮುಂಜಾನೆಯಲ್ಲಿ ನಾವು ಕೇಳಿಕೊಳ್ಳೋಣ, ದೇವರೇ ನನಗೆ ಪ್ರಾರ್ಥನಾ ಆತ್ಮನನ್ನ ನೀಡಿ ನಮ್ಮನ್ನ ಪ್ರಾರ್ಥನಾ ಜೀವಿತದಲ್ಲಿ ಬಲಗೊಳಿಸು ಎಂದು ನಾವು ಈ ಸಮಯದಲ್ಲಿ ದೇವರನ್ನ ಕೇಳಿಕೊಳ್ಳೋಣ. ಆತನು ನಮ್ಮನ್ನ ಬಲಪಡಿಸುವ ಆತನಾಗಿದ್ದಾನೆ. ಅನೇಕರು ನೀವು ಪ್ರಾರ್ಥನಾ ಜೀವಿತದಲ್ಲಿ ಸೋತು ಹೋಗಿರ್ಬೋದು, ಪ್ರಾರ್ಥನೆ ಮಾಡಲು ಆಗದೇ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನೀವಿರಬಹುದು. ಆದರೆ ಈ ಸಮಯದಲ್ಲಿ ದೇವರೇ ನನಗೆ ಪ್ರಾರ್ಥನಾ ಆತ್ಮನ ನೀಡಯ್ಯ, ನಾನು ಪ್ರಾರ್ಥಿಸಬೇಕೆಂದು ಕೇಳುವುದಾದರೆ ಖಂಡಿತ ಆತನು ನಿಮಗೆ ಅನುಗ್ರಹಿಸುವ ಆತನಾಗಿದ್ದಾನೆ. ಮುಂದಿನ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಕೇಳಲಿದ್ದೇವೆ. ದಯಮಾಡಿ ನೀವು ಪೂರ್ತಿಯಾಗಿ ಈ ವಿಡಿಯೋ ನೋಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಈ ನನ್ನ ಮಾತುಗಳನ್ನು ವೀಕ್ಷಿಸುವಂತ ಎಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ಹೇಳುವುದಾದರೆ, ಹೇಗೆ ಪ್ರಾರ್ಥನೆ ಮಾಡಬೇಕು. ಈ ಮುಂಜಾನೆ ವೇಳೆಯಲ್ಲಿ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಪ್ರಾರ್ಥನೆಯೊಂದಿಗೆ ಈ ದಿನವನ್ನು ಪ್ರಾರಂಭಿಸುವುದಾದರೆ ಅದರಲ್ಲಿರುವಂಥ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಹೇಗೆ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿರುವಂಥ ವಿಷಯದ ಕುರಿತು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಿಕೊಳ್ಳೋಣ. ಅದಕ್ಕೆ ಆಧಾರಿತವಾದ ಒಂದು ವಚನವನ್ನು ಬೈಬಲ್ನಿಂದ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ ಅದರ 21ನೇ ಅಧ್ಯಾಯ 22ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಪ್ರಭುವಾದ ಯೇಸು ಸ್ವಾಮಿ ಒಂದು ಮಾತನ್ನ ಹೀಗೆ ಪ್ರಾರ್ಥನೆ ಬಗ್ಗೆ ಹೇಳ್ತಾ ಇದ್ದಾರೆ, ನೀವು ನಂಬಿಕೊಂಡು ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂತ ಯೇಸು ಸ್ವಾಮಿ ಹೇಳಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಾರ್ಥನೆ ಹೇಗೆ ಮಾಡಬೇಕು? ಒಂದನೇದಾಗಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡೋ ವಿಷಯಗಳಲ್ಲಿ ನಮಗೆ ಒಂದು ನಂಬಿಕೆ ಇರಬೇಕು. ಕರ್ತನು ಖಂಡಿತವಾಗ್ಲೂ ನನಗೆ ಅದನ್ನು ಕೊಡ್ತಾನೆ ಎಂಬುದಾಗಿ. ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕೆಂಬುದಾಗಿ ಹೇಳೋದಾದರೆ, ನಾವು ನಂಬಿಕೊಂಡು ಯಾರನ್ನ, ನಮ್ಮ ಪ್ರಭುವಾದ ಯೇಸು ಸ್ವಾಮಿಯನ್ನ ನಂಬಿ ನಾವು ಪ್ರಾರ್ಥನೆ ಮಾಡಬೇಕು. ಆಗ ನಾವು ಖಂಡಿತವಾಗ್ಲೂ ಯೇಸು ಸ್ವಾಮಿ ಕೊಡುವಂಥದ್ದನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅನೇಕರಿಗೆ ಈ ನಂಬಿಕೆಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗಲ್ಲ, ನಂಬಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗಲ್ಲ. ಪ್ರಾರ್ಥನೆ ಮಾಡುವಾಗಲೇ ಪೂರ್ಣವಾಗಿ ದೇವರನ್ನು ನಂಬಿ ಪ್ರಾರ್ಥನೆ ಮಾಡಲಿಕ್ಕೆ ಅನೇಕರಿಗೆ ಸಾಧ್ಯವಾಗ್ತಾ ಇಲ್ಲ. ಆದರೆ ಯೇಸು ಸ್ವಾಮಿ ಹೀಗೆ ಹೇಳ್ತಾ ಇದ್ದಾರೆ, ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ಅದನ್ನು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ. ಹಾಗಾದರೆ ಈ ಮುಂಜಾನೆ ವೇಳೆಯಲ್ಲಿ ಈ ದಿನದಲ್ಲಿ ದೇವರು ನಮಗೆ ಏನೆಲ್ಲ ಕೊಡಬೇಕು ಅದನ್ನು ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ತಕ್ಕ ಸಮಯದಲ್ಲಿ ನಮಗೆ ಬೇಕಾದದ್ದನ್ನು ಕೊಡುವವನಾಗಿದ್ದಾನೆ. ಒಂದನೇದಾಗಿ ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಮತ್ತೊಂದು ವಾಕ್ಯದ ಮೂಲಕ ಅದನ್ನು ಓದಿ ತಿಳಿದುಕೊಳ್ಳೋಣ.
ಲೂಕನು ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯ ಅದರ 23ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು. ಹಾಗಾದರೆ ಎರಡನೇದಾಗಿ ನಾವು ಸಂಶಯ ಪಡದೆ ಪ್ರಾರ್ಥನೆ ಮಾಡಬೇಕು. ಸಂಶಯ ಪಡೆದೇ ಪ್ರಾರ್ಥನೆ ಮಾಡುವಾಗ ನಾವು ಬೇಡಿಕೊಳ್ಳುವುದನ್ನು ನಾವು ಹೊಂದಿಕೊಳ್ಬೋದು. ಇಲ್ಲಿ ಸಾನಿಕನಾದ ಯೋಹಾನನು ಹೀಗೆ ಹೇಳ್ತಾ ಇದ್ದಾನೆ, ನಿನ್ನನ್ನು ನಾವು ಬಯಸಿಕೊಂಡು ಇರಬೇಕು ಅಥವಾ ಮತ್ತೊಬ್ಬನ ದಾರಿಯನ್ನು ನಾವು ನೋಡಬೇಕು ಎಂಬುದಾಗಿ, ತನ್ನ ಬಿಡುಗಡೆಗಾಗಿ. ಹಾಗಾದರೆ ನಾವು ಮತ್ತೊಬ್ಬರನ್ನು ನೋಡುವಂಥ ಸಂಶಯದೊಂದಿಗೆ ಎಲ್ಲ ಪ್ರಾರ್ಥಿಸಬೇಕಾದದ್ದು. ಕರ್ತನೇ, ನಾನು ನಿನ್ನಲ್ಲೇ ಮಾತ್ರ ಪ್ರಾರ್ಥಿಸ್ತೇನೆ, ನಿನ್ನಿಂದ ನನ್ನ ವಿಷಯದಲ್ಲಿ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಸಂಶಯ ಪಡೆದೇ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗ್ಲೂ ನಮ್ಮ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ, ದೇವರು ಅದ್ಭುತವನ್ನು ಮಾಡ್ತಾರೆ. ಯೇಸು ಸ್ವಾಮಿ, ನೀವು ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಟು ಪ್ರಾರ್ಥಿಸುವುದಾದರೆ ಏನೆಲ್ಲ ಕೇಳ್ತಿರೋ ಅದನ್ನೆಲ್ಲ ಹೊಂದಿಕೊಳ್ಳಬಹುದು ಎಂಬುದಾಗಿ ವಾಕ್ಯದಲ್ಲಿ ಹೇಳಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಸಾಸಿವೆ ಕಾಳಿಗಿರುವ ಪ್ರತ್ಯೇಕತೆ ಏನೆಂಬುದಾಗಿ ಹೇಳೋದಾದರೆ ಎಲ್ಲ ಕಾಳುಗಳಲ್ಲಿ ಹೋಲುಗಳಿರ್ತವೆ ಒಳಗಡೆ. ಆದರೆ ಸಾಸಿವೆ ಕಾಳಲ್ಲಿರುವ ಪ್ರತ್ಯೇಕತೆ ಏನಂದರೆ ಅದರಲ್ಲಿ ಸ್ವಲ್ಪವೂ ಕೂಡ ಹೋಲಿರಲ್ಲ, ಅದು ಫಿಲ್ ಆದದ್ದಾಗಿರ್ತದೆ. ಅದರಿಂದ ನಾವು ಆ ಸಾಸಿವೆ ಕಾಳ ಅಷ್ಟು ನಂಬಿಕೆಯನ್ನು ಇಟ್ಟುಕೊಳ್ಬೇಕು. ಅದಕ್ಕೆ ಆ ಅರ್ಥ ಏನಾಗಿದೆ ಎಂಬುದಾಗಿ ಹೇಳೋದಾದರೆ ನಾವು ಸಂಶಯ ಪಡಬಾರ್ದು. ಸಂಶಯ ಎಂಬ ಹೋಲು ನಮ್ಮ ಆ ಪ್ರಾರ್ಥನೆಯಲ್ಲಿ ಇರಬಾರ್ದು. ನಂಬಿಕೆಯಿಂದ ಫಿಲ್ ಆಗಿ ತುಂಬಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಕುಟುಂಬದ ವಿಷಯದಲ್ಲಿ, ನಮ್ಮ ವಿವಾಹದ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ ಅದ್ಭುತಗಳನ್ನು ಕರ್ತನಿಂದ ನಾವು ಹೊಂದಿಕೊಳ್ಳಬಹುದು. ಹಾಗಾದರೆ ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡೋಣ. ಎರಡನೇದಾಗಿ ಸಂಶಯ ಪಡದೆ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಸಂಶಯ ಅನ್ನುವಂಥದ್ದು ನೀವು ಪ್ರಾರ್ಥನೆ ಮಾಡುವ ವಿಷಯದ ಮೇಲೆ ಸೈತಾನನು ಏನು ಮಾಡ್ತಾನೆ, ತಂದು ಓಡ್ತಾನೆ. ನಿನಗೆ ಸಿಗ್ತದೋ ಇಲ್ವೋ ಗೊತ್ತಿಲ್ಲ, ನಿನಗೆ ಸಿಕ್ಕದೆ ಹೋಗ್ಬೋದು ಎಂಬುದಾಗಿ ಸೈತಾನನು ಅನೇಕ ವಿಷಯಗಳನ್ನು ನಮ್ಮ ಪ್ರಾರ್ಥನೆಯ ವಿಷಯದಲ್ಲಿ ತಂದು ಓಡ್ತಾನೆ. ನಮಗೆ ಸಂಶಯನ ಹುಟ್ಟಿಸ್ತಾನೆ. ನೀನೆಷ್ಟು ಪ್ರಾರ್ಥನೆ ಮಾಡಿದ್ರು ನಿನ್ನಲ್ಲಿ ಒಂದು ಬದಲಾವಣೆ ಆಗಲ್ಲ ಎಂಬುದಾಗಿ ಸಂಶಯ ಹುಟ್ಟಿಸ್ತಾನೆ. ನೀನೆಷ್ಟು ಪ್ರಾರ್ಥನೆ ಮಾಡಿದ್ರು ನಿನಗೊಂದು ಕೆಲಸ ಸಿಕ್ಕಲ್ಲ, ನೀನೆಷ್ಟು ಪ್ರಾರ್ಥನೆ ಮಾಡಿದ್ರು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಲ್ಲ, ನೀನೆಷ್ಟು ಪ್ರಾರ್ಥನೆ ಮಾಡಿದ್ರು ನಿನ್ನ ಮಕ್ಕಳು ಒಳ್ಳೆಯವರಾಗಲ್ಲ, ನೀನೆಷ್ಟೇ ಪ್ರಾರ್ಥನೆ ಮಾಡಿದ್ರು ನಿನ್ನ ಕುಟುಂಬ ಸಮಾಧಾನವಾಗಿರಲ್ಲ, ನೀನೆಷ್ಟೇ ಪ್ರಾರ್ಥನೆ ಮಾಡಿದ್ರು ನಿನ್ನ ಮಕ್ಕಳ ಮದುವೆ ನಡೆಯಲ್ಲ, ನೀನೆಷ್ಟೇ ಪ್ರಾರ್ಥನೆ ಮಾಡಿದ್ರು ನಿನ್ನ ಸಮಸ್ಯೆಗೆ ಒಂದು ಬಿಡುಗಡೆ ಇಲ್ಲ ಎಂಬುದಾಗಿ ಸೈತಾನನು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಒಳಗಡೆ ಒಂದು ಸಂಶಯ ಎಂಬ ಬೀಜವನ್ನ ತಂದು ಬಿತ್ತಲಿಕ್ಕೆ ನೋಡ್ತಾನೆ. ಆದರೆ ದೇವರ ಮಕ್ಕಳಾಗಿರುವ ನಾವುಗಳು ದೇವರ ನಂಬಿಕೊಂಡು ಪ್ರಾರ್ಥಿಸಬೇಕು. ಎರಡನೇದಾಗಿ ದೇವರ ವಿಷಯದಲ್ಲಿ ಸಂಶಯ ಪಡಬಾರದು. ಅದಕ್ಕೆ ಸಾನಿಕನಾದ ಯೋಹಾನನಿಗೆ ಕರ್ತನಾದ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಯಾಕೆಂದ್ರೆ ಯೇಸು ಸ್ವಾಮಿ ಹೀಗೆ ಹೇಳ್ತಾ ಇದ್ದಾರೆ, ನನ್ನ ಹೆಸರಿನಲ್ಲಿ ದೆವ್ವಗಳು ಹಿಡಿದವರಿಗೂ ಕೂಡ ಒಂದು ಬಿಡುಗಡೆ ಇದೆ, ಸತ್ತವರು ಎಬ್ಬಿಸಲ್ಪಡ್ತಾರೆ, ರೋಗಿಗಳಿಗೆ ಸೌಖ್ಯ ಆಗುತ್ತದೆ, ಬಂಧಿತರಿಗೆ ಬಿಡುಗಡೆ ಆಗ್ತದೆ ಎಂಬುದಾಗಿ. ಹಾಗಾದರೆ ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಪ್ರಾರ್ಥಿಸುವಾಗ ನಂಬಿಕೊಂಡು ಎಲ್ಲ ವಿಷಯಗಳು ಸಾಧ್ಯ. ಒಂದು ವೇಳೆ ನೀನು ರೋಗದಲ್ಲಿ ಬಿದ್ದಿರುವುದಾದರೆ ಈ ಮುಂಜಾನೆ ವೇಳೆಯಲ್ಲಿ ದೇವರ ಹತ್ರ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಆ ರೋಗದಿಂದ ಒಂದು ಸೌಖ್ಯ ನಿಮಗೆ ಸಿಗ್ತದೆ. ಸೈತಾನನ ಹೇಳ್ಬೋದು, ನಿನ್ನ ಜೀವನ ಎಲ್ಲ ರೋಗದಲ್ಲೇ ಕಳಿಬೇಕು, ನಿನ್ನ ಜೀವನ ಎಲ್ಲ ರೋಗದಲ್ಲೇ ಹಾದು ಹೋಗ್ತದೆ ಎಂಬುದಾಗಿ. ಆದರೆ ನಂಬಿಕೊಂಡು ನಾವು ಪ್ರಾರ್ಥನೆ ಮಾಡುವಾಗ, ಸಂಶಯ ಪಡೆದೇ ಪ್ರಾರ್ಥನೆ ಮಾಡುವಾಗ ದೇವರು ನಮಗಿರುವ ರೋಗದ ಮೇಲೆಯೂ ಕೂಡ ಜಯ ಕೊಟ್ಟು ಬಿಡುಗಡೆಯನ್ನು ಕೊಟ್ಟು ನಮ್ಮನ್ನು ನಡೆಸ್ತಾರೆ. ಒಂದು ವೇಳೆ ರೋಗ ನಮ್ಮನ್ನು ಬಿಟ್ಟು ಹೋಗದೇ ಇರ್ಬೋದು, ಆದರೆ ರೋಗ ನಮ್ಮಲ್ಲಿ ಇದ್ದುಕೊಂಡು ಯಾವ ಕಾರ್ಯವನ್ನು ಮಾಡದ ಹಾಗೆ ರೋಗದ ಶಕ್ತಿಯನ್ನೇ ನಿರ್ಜೀವ ಮಾಡಿ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ಯಾವಾಗ ಗೊತ್ತಾ, ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ, ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ಅದರ ವಿಷಯದಲ್ಲಿ ಸಂಶಯ ಪಡದೇ ಇರುವಾಗ ದೇವರ ಅದ್ಭುತವನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಮುಂಜಾನೆ ಆರಂಭ ಮಾಡಿ ನೋಡಿ. ನೀವು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ನೀವು ಸಂಶಯ ಪಡದೆ ನೋಡಿ, ದೇವರು ಅದ್ಭುತ ಮಾಡ್ತಾರೆ. ನಿಮ್ಮ ಮಕ್ಕಳ ವಿಷಯದಲ್ಲಿ, ನಿಮ್ಮ ಕೆಲಸದ ವಿಷಯದಲ್ಲಿ, ನಿಮ್ಮ ವಿವಾಹದ ವಿಷಯದಲ್ಲಿ, ಯಾರೆಲ್ಲ ಮಕ್ಕಳಾಗದೆ ಎಷ್ಟೋ ವರ್ಷ ಕಾಯ್ದು ಇನ್ನೂ ಮಕ್ಕಳು ನನಗೆ ಆಗಿಲ್ವಲ್ಲ, ಗರ್ಭಫಲ ದೇವರೇ ನೀನು ನನಗೆ ಕೊಟ್ಟಿಲ್ವಲ್ಲ ಎಂಬುದಾಗಿ ಪ್ರಾರ್ಥನೆಯನ್ನು ನೀವು ಮಾಡುತ್ತಿರುವುದಾದರೆ ಈ ದಿನದಿಂದ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ನೋಡಿ. ಹಣಬಲದಿಂದಲ್ಲಪ್ಪ, ಡಾಕ್ಟ್ರಿಂದಲ್ಲ ಸ್ವಾಮಿ, ನಮ್ಮ ಸಂಬಂಧಿಕರಿಂದಲೂ ಅಲ್ಲ, ನಿನ್ನ ಕೃಪೆಯಲ್ಲಿ ದೇವರೇ ನಿನ್ನ ಮೇಲೆ ನಾನು ನಂಬಿಕೆ ಇಡ್ತೇನೆ, ನೀನೇ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ಎಂಬುದಾಗಿ ನಾವು ಕೇಳಿಕೊಳ್ಳುವುದಾದರೆ ಉತ್ತಮವಾದ ಸಂತಾನವನ್ನು ಕೊಟ್ಟು ದೇವರು ನಮ್ಮನ್ನು ಮುಂದೆ ನಡೆಸೋನಾಗಿದ್ದಾನೆ. ಹಾಗಾದರೆ ನಂಬಿಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಎರಡನೇದಾಗಿ ಸಂಶಯ ಪಡದೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಕೊಡಬೇಕಾದದ್ದನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಮೂರನೇದಾಗಿರುವಂಥ ವಿಷಯವನ್ನು ನಾವು ತಿಳಿದು ನಂತರ ನಾವು ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರೋಣ. ಮೂರನೇದಾಗಿರುವಂಥ ವಿಷಯಕ್ಕೆ ಬೈಬಲಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ ಅದರ 11ನೇ ಅಧ್ಯಾಯ 42ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು
ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಹಾಗಾದರೆ ಯೇಸು ಸ್ವಾಮಿ ಲಾಜರನ ಸಂಬಂಧವಾಗಿ ಪ್ರಾರ್ಥನೆಯನ್ನು ಪರಲೋಕದ ತಂದೆಯೊಂದಿಗೆ ಮಾಡುವಾಗ ಹೀಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನೆಂಬುದಾಗಿ ನನಗೆ ಗೊತ್ತಿದೆ ಎಂಬುದಾಗಿ. ಹಾಗಾದರೆ ಮೂರನೇದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬ ಭರವಸೆ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಖಂಡಿತವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನೇ ಆಗಿದ್ದಾನೆ. ಎಂದಿಗೂ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡುವವರಲ್ಲ, ಅಸಡ್ಡೆ ಮಾಡುವವರಲ್ಲ. ನಂಬಿಕೊಂಡು ಸಂಶಯ ಪಡದೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ನಿರಂತರವಾಗಿ ಕೇಳುವವರ ಸಮ್ಮುಖದಲ್ಲಿ ನಾವು ಆಗಿದ್ದೇವೆ. ಹಾಗಾದರೆ ನಿಮಗೆ ಭರವಸೆ ಹೆಚ್ಚಾಗಲಿ. ದೇವರ ಮೇಲೆ ಭರವಸೆ ಇಟ್ಟು ಹೇಳೋಣ, ದೇವರೇ ಈ ಮುಂಜಾನೆ ವೇಳೆಯಲ್ಲಿ ನಾನು ನಂಬಿಕೊಂಡು ಸಂಶಯ ಪಡದೆ ಪ್ರಾರ್ಥನೆ ಮಾಡುವಾಗ ನೀನು ನನ್ನ ಪ್ರಾರ್ಥನೆಯನ್ನು ಕೇಳ್ತೀನಿ. ಯೇಸು ಸ್ವಾಮಿ ಪರಲೋಕದ ತಂದೆಯೊಂದಿಗೆ ಹೇಳುವಂಥ ಮಾತು, ನಾನು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ನೀನು ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ. ಲಾಜರನ ಸಮಾಧಿ ಹತ್ತಿರ ನಿಂತು ಪ್ರಾರ್ಥನೆ ಮಾಡ್ತಿದ್ದಾರೆ, ಜನರ ಸಾಕ್ಷಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ನನ್ನ ಪ್ರಾರ್ಥನೆಯನ್ನು ಕೇಳುವಂಥ ಒಂದು ಪರಲೋಕದ ತಂದೆ ಇದ್ದಾರೆ. ನನ್ನ ಕಷ್ಟವನ್ನು ನನ್ನ ತಾಯಿ ಕೇಳದೇ ಇರ್ಬೋದು, ನನ್ನ ಕಷ್ಟವನ್ನು ನನ್ನ ತಂದೆ ಕೇಳದೇ ಇರ್ಬೋದು, ನನ್ನ ಕಷ್ಟವನ್ನು ನನ್ನ ಮಕ್ಕಳು ಕೇಳದೇ ಇರ್ಬೋದು, ನನ್ನ ಕಷ್ಟ ಕಾಲದಲ್ಲಿ ನನ್ನ ಸ್ನೇಹಿತರು ನನಗೆ ಹತ್ತಿರ ಬರದೇ ಇರ್ಬೋದು, ನನ್ನ ಎಲ್ಲರೂ ಕೈ ಬಿಡಲ್ಪಟ್ಟಾಗ ಯಾರು ನನ್ನ ಹತ್ತಿರ ಬರದೇ ಇರ್ಬೋದು. ಆದರೆ ನನ್ನ ಪ್ರಾರ್ಥನೆಯನ್ನು ಕೇಳುವಂಥ ಒಂದು ದೇವರಿದ್ದಾನೆ. ಕೆಲಸ ನಷ್ಟವಾದರೂ ಪರವಾಗಿಲ್ಲ, ಆರೋಗ್ಯ ನಷ್ಟವಾದರೂ ಪರವಾಗಿಲ್ಲ, ಏನೆಲ್ಲ ನಮ್ಮಿಂದ ಆಗಲಿ ಹೋದರೂ ಪರವಾಗಿಲ್ಲ, ಯೇಸು ಸ್ವಾಮಿ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಾನಲ್ಲ, ಅದೇ ನನಗೆ ಒಂದು ಸಂತೋಷ ಎಂಬುದಾಗಿ ಆತನಲ್ಲಿ ನಾವು ಹರ್ಷಧ್ವನಿ ಮಾಡೋಣ. ಮುಂಜಾನೆ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ಒಂದು ದೇವರು ನಮಗಾಗಿ ಇದ್ದಾರಲ್ಲ, ಅದೇ ನಮ್ಮ ಒಂದು ಭರವಸೆ ಆಗಲಿ. ಯಾರು ನಮಗಾಗಿ ನಿಲ್ಲದೆ ಹೋದರೂ ನಾವು ಪ್ರಾರ್ಥನೆ ಮಾಡುವಂಥ ದೇವರು ನಮ್ಮ ಪ್ರಾರ್ಥನೆ ಕೇಳಲಿಕ್ಕಾಗಿ ನಿಲ್ಲುವಂಥವನಾಗಿದ್ದಾನೆ. ಬಾರ್ತಲೋಮಾಯನೆಂಬ ಒಂದು ವ್ಯಕ್ತಿ ತನ್ನ ಕುರುಡುತನಕ್ಕೋಸ್ಕರ ಯೇಸು ಸ್ವಾಮಿಯನ್ನು ಕೂಗ್ತಾನೆ, ದಾವೀದ ಕುಮಾರನೇ ನನ್ನನ್ನು ಕರುಣಿಸಿ ಎಂಬುದಾಗಿ. ಆ ಬಾರ್ತಲೋಮಾಯನ ಕೂಗನ್ನು ಕೇಳಿ ಯೇಸು ಸ್ವಾಮಿ ಅಲ್ಲೇ ನಿಂತು ಅವನು ಇದ್ದಲ್ಲಿಗೆ ಬಂದದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ನನ್ನ ಕೂಗನ್ನು ಕೇಳಿ, ನೀವು ಕೂಗುವ ಆ ಪ್ರಾರ್ಥನೆಯ ಕೂಗನ್ನು ಕೇಳಿ ನೀವು ಇರುವ ಸ್ಥಳದಲ್ಲೇ ಬಂದು ನಿಮಗೆ ಬೇಕಾದ ಅದ್ಭುತವನ್ನು ಮಾಡಿಕೊಡುವ ಕರ್ತನಾಗಿದ್ದಾನೆ ಯೇಸು ಸ್ವಾಮಿ ಎಂಬ ದೇವರು. ಹಾಗಾದರೆ ನೀವು ಪ್ರಾರ್ಥನೆ ಮಾಡಿ, ನಂಬಿಕೊಂಡು ಪ್ರಾರ್ಥನೆ ಮಾಡಿ. ಎರಡನೇದಾಗಿ ಸಂಶಯ ಪಡದೆ ಪ್ರಾರ್ಥನೆ ಮಾಡಿ. ಮೂರನೇದಾಗಿ ಬೆಳಗಿನ ಸಮಯ ಏಸಪ್ಪ ನೀ ನನ್ನ ಪ್ರಾರ್ಥನೆ ಕೇಳುವವನು ಎಂಬುದಾಗಿ ಭರವಸೆ ಇಟ್ಟು ಪ್ರಾರ್ಥನೆ ಮಾಡುವುದಾದರೆ ದೇವರು ಖಂಡಿತವಾಗಲೂ ನಮ್ಮ ಪ್ರಾರ್ಥನೆಗಳನ್ನು ತಿರಸ್ಕಾರ ಮಾಡದೆ ನಮ್ಮ ಪ್ರತಿಯೊಂದು ಪ್ರಾರ್ಥನೆಗಳಿಗೆ ಆತನು ಉತ್ತರ ಕೊಡುವವನಾಗಿದ್ದಾನೆ. ಆದರೆ ಸೋತು ಹೋದವರು ನೀವು ಆಗಿದ್ದೀರಾ, ಒಂದು ವೇಳೆ ನಿರಾಶೆಗೊಂಡಿದ್ದೀರಾ, ಒಂದು ವೇಳೆ ಚಿಂತೆಗೆ ಒಳಗಾಗಿದ್ದೀರಾ, ಒಂದು ವೇಳೆ ವೇದನೆಗಳು ನಿಮ್ಮನ್ನು ಸುತ್ತುಕೊಂಡಿದೆಯಾ ಅಥವಾ ರೋಗದ ಬಾಧೆ ನಿಮ್ಮನ್ನು ಹಿಡಿದುಕೊಂಡಿದೆಯಾ, ಈ ಬೆಳಗಿನ ಸಮಯದಲ್ಲಿ ಯಾವುದರ ಕುರಿತು ಚಿಂತಿಸದೆ, ಯಾವುದರ ಕುರಿತು ಗಲಿಬೆ ಪಡೆದೆ, ಯಾವುದರ ಕುರಿತು ವೇದನೆಯನ್ನು ಅನುಭವಿಸದೆ, ವೇದನೆಯ ಮಧ್ಯದಲ್ಲಿ ನಂಬಿಕೆ ಇಟ್ಟು ನೀನು ಪ್ರಾರ್ಥನೆ ಮಾಡುವುದಾದರೆ, ಸಮಸ್ಯೆಗಳ ಮಧ್ಯದಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವುದಾದರೆ, ಸಮಸ್ಯೆಗಳ ಮಧ್ಯದಲ್ಲಿ ಸಂಶಯ ಪಡೆದೆ ಕರ್ತನನ್ನು ನಂಬುವುದಾದರೆ ನಿನಗೆ ಒಂದು ಜಯ ಈ ದಿನ ಖಂಡಿತವಾಗಲಿದೆ. ಮುಂಜಾನೆ ವೇಳೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಏಸಪ್ಪ ನೀ ನನಗಾಗಿ ಇದ್ದೀಯಲ್ಲ ಎಂಬುದಾಗಿ ನಾವು ನಂಬಿಕೊಂಡು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಕೆಲಸಕ್ಕಾಗಿ, ನಮ್ಮ ವಿದ್ಯಾಭ್ಯಾಸಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವರು ಖಂಡಿತವಾಗಲೂ ನಮಗೆ ಒಂದು ಬಿಡುಗಡೆ ಜಯವನ್ನು ಕೊಡುವನಾಗಿದೆ. ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಮಕ್ಕಳಿಲ್ಲದೆ, ಮದುವೆ ಆಗದೆ ಈ ನನ್ನ ಮಾತುಗಳನ್ನು ಈ ಮುಂಜಾನೆ ವೇಳೆಯಲ್ಲಿ ಕೇಳುತ್ತಿರುವುದಾದರೆ ಈ ದಿನವೇ ನಂಬಿಕೆಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ನೀವು ಪ್ರಾರಂಭ ಮಾಡಿ. ನಂಬಿಕೆಯಿಂದ ಪ್ರಾರಂಭ ಮಾಡಿದ ಪ್ರಾರ್ಥನೆಯಲ್ಲಿ ಸಂಶಯ ಪಡಬೇಡಿ. ದೇವರೇ ನಿನ್ನ ಪ್ರಾರ್ಥನೆಯನ್ನು ಕೇಳುವನೆಂಬುದಾಗಿ ಭರವಸೆಯಿಂದ ಪ್ರಾರ್ಥನೆ ಮಾಡಿ ನೋಡಿ. ನಿಮ್ಮ ವಿವಾಹದಲ್ಲಿರುವ ಎಲ್ಲ ತಡೆಗಳು ನೀಗಲ್ಪಡ್ತದೆ, ಮಕ್ಕಳಾಗದೇ ಇರುವಂಥ ಎಲ್ಲ ತಡೆಗಳು ನೀಗಲ್ಪಡ್ತದೆ, ಕೆಲಸ ಸಿಕ್ಕದೇ ಇರುವಂಥ ಎಲ್ಲ ತಡೆಗಳು ನೀಗಲ್ಪಡ್ತದೆ, ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗದೇ ಇರುವಂಥ ಎಲ್ಲ ತಡೆಗಳು ನೀಗಲ್ಪಡ್ತದೆ. ಒಂದು ವೇಳೆ ಬಿಸ್ನೆಸ್ಸಲ್ಲಿ ಇರೋದಾದರೆ ಆ ಬಿಸ್ನೆಸ್ಸಲ್ಲಿ ಪ್ರತಿಫಲ ನಿನಗೆ ಸಿಗ್ತಾ ಇಲ್ಲ ಎಂಬುದಾಗಿ ನೀನು ಎನಿಸೋದಾದರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ಸಂಶಯ ಪಡದೆ ಪ್ರಾರ್ಥನೆ ಮಾಡಿ, ಭರವಸೆಯಿಂದ ಪ್ರಾರ್ಥನೆ ಮಾಡಿ. ಈ ದಿನ ನೀ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ನೋಡಿ, ದೇವರು ತಕ್ಕದಾದ ಮಾರ್ಗವನ್ನು ತೆರೆದು ಕೊಡುವನಾಗಿದ್ದೇನೆ. ಹಾಗಾದರೆ 3 ವಿಷಯಗಳನ್ನು ನಮ್ಮ ನೆನಪಿನಲ್ಲಿ ನಾವು ಇಟ್ಟುಕೊಂಡು ಪ್ರಾರ್ಥನೆ ಮಾಡೋಣ, ನಂಬಿಕೊಂಡು ಪ್ರಾರ್ಥನೆ ಮಾಡೋಣ. ಎರಡನೇದಾಗಿ ಭರವಸೆ ಇಟ್ಟು ಪ್ರಾರ್ಥನೆ ಮಾಡೋಣ.
ಮೂರನೇದಾಗಿ ಸಂಶಯ ಪಡದೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡೋಣ. ಈ 3 ವಿಷಯಗಳನ್ನು ಅನುಸರಿಸಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಜಯ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಹೇಗೆ ನಾವು ಪ್ರಾರ್ಥನೆ ಮಾಡಬೇಕು? ನಂಬಿಕೆಯಿಂದ, ಸಂಶಯ ಪಡದೆ, ಭರವಸೆ ಇಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಹತ್ತಿರವಿದ್ದು ನಮಗೆ ಸಹಾಯ ಮಾಡುವ ಕರ್ತನಾಗಿದ್ದಾನೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ನೀವು ಕೇಳಿದ ಹಾಗೆ ಅನೇಕರು ಕೇಳಲಿಕ್ಕಾಗಿ ಇದನ್ನು ಅನೇಕರಿಗೆ ಕಳಿಸಿಕೊಡಿರಿ. ಅವರು ಕೂಡ ದೇವರ ಆಶೀರ್ವಾದವನ್ನ, ಪ್ರಾರ್ಥನೆ ಹೇಗೆ ಮಾಡುವುದೆಂಬುದಾಗಿ ತಿಳುಕೊಳ್ಳಲಿ. ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳಿದ ಎಲ್ಲರನ್ನ ನೀನು ಆಶೀರ್ವದಿಸು ಸ್ವಾಮಿ. ನಂಬಿಕೆಯಿಂದ ಪ್ರಾರ್ಥಿಸ್ಲಿಕ್ಕೂ, ಪ್ರಾರ್ಥನೆಯ ಮೂಲಕ ಎಲ್ಲವನ್ನ ಹೊಂದಿಕೊಳ್ಳಲಿಕ್ಕೂ ದೇವರೇ ನೀನೇ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.